ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬಂದು ಬುಧವಾರ. ಇವತ್ತು ಬೆಳಗ್ಗೆನೇ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೆ. ತರಕಾರಿ ಏನೇನು ಅಂತ ಅಂದರೆ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಮತ್ತು ಹಲಸಿನ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಚಿಪ್ಸ್ ಮಾಡೋಣ, ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಲಸಿನಕಾಯಿ ಕಟ್ ಮಾಡಿದ್ನಲ್ಲ, ಹಾಗಾಗಿ ಅದರದ್ದೇ ಸ್ವಲ್ಪ ಬೀಜ ಇತ್ತು. ಇವಾಗ ಅದನ್ನೇ ಸುಲ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೆ ಬೇರೆ ಏನು ತಿಂಡಿ ರೆಡಿ ಮಾಡ್ತಾ ಇಲ್ಲ. ಇವತ್ತು ಮಾಡ್ತಾ ಇರೋದೇ ಮುದ್ದೆ, ರೈಸು, ಸಾಂಬಾರು. ಹಸ್ಬೆಂಡ್ನ ಕೇಳಿದೆ ಬೇರೆ ಏನಾದ್ರು ತಿಂಡಿ ರೆಡಿ ಮಾಡೋಣ ಅಂತ. ಬೇಡ, ಮುದ್ದೆನೇ ಮಾಡು, ಸಾಂಬಾರು ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಸರಿ ಆಯ್ತಂತ ಅಂದ್ಬಿಟ್ಟು ಸಾಂಬಾರನ್ನೇ ರೆಡಿ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಏನಂತ ಅಂದರೆ ನಮ್ಮ ಹಸ್ಬೆಂಡು ಮಧ್ಯಾಹ್ನಕ್ಕೆ ಬಾಕ್ಸ್ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್. ಅವ್ರಿಗೆ ಬೆಳಗ್ಗೆ ಏನಾದ್ರು ತಿಂಡಿ ಮಾಡಿದರೆ ಮಧ್ಯಾಹ್ನಕ್ಕೆ ಅವ್ರಿಗೆ ಸಪ್ರೇಟಾಗಿ ಏನಾದ್ರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮುದ್ದೆ ರೈಸು ಮಾಡಿದರೆ 2 ಟೈಮು ಅದೇ ಆಗುತ್ತೆ, ಟೆನ್ಷನ್ ಇರಲ್ಲ. ಬೆಳಗ್ಗೆನೂ ಮುದ್ದೆ ರೈಸು ತಿಂತಾರೆ ಮತ್ತು ಮಧ್ಯಾಹ್ನಕ್ಕೂ ಮುದ್ದೆ ತೊಗೊಂಡು ಹೋಗ್ತಾರೆ. ಅದೇ ಬೇರೆ ಏನಾದ್ರು ಚಿತ್ರಾನ್ನ ಈ ಥರ ಚಪಾತಿ ಮಾಡಿದರೆ ಅವ್ರು ತೊಗೊಂಡು ಹೋಗಲ್ಲ, ಮಧ್ಯಾಹ್ನ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇ ಯೋಚನೆ ಮಾಡಿಬಿಟ್ಟು ಬೆಳಗ್ಗೆನೇ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇದೇ ಈಸಿ ಕೆಲಸ. ಬೇರೆ ತಿಂಡಿ ಮಾಡೋದಕ್ಕಿಂತ ಈ ಮುದ್ದೆ ರೈಸು ಸಾಂಬಾರು ಮಾಡ್ತೀವಲ್ಲ, ಇದೇ ಬೇಗ ಆಗುತ್ತೆ. ಅದಕ್ಕೆ ಇವಾಗ ನಾನು ಎಲ್ಲ ರೆಡಿ ಮಾಡಿ ಇವಾಗ ಫಸ್ಟೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಇನ್ನು ರೈಸು ಮಾಡಿಲ್ಲ. ಸ್ವಲ್ಪ ಹಾಗೆಯೇ ಹಸಿ ಕಡಲೆಕಾಯಿ ಇತ್ತು, ಅದನ್ನು ಬಿಸಿ ಮಾಡ್ತಾಯಿದ್ದೆ, ಉರಿತಾ ಇದೆ ಫ್ರೆಂಡ್ಸ್. ಬಾಣಲೆ ಬಗ್ಗೆ ಯಾರು ಕಾಮೆಂಟ್ ಮಾಡಬೇಡಿ, ಇದು ಒಲೆ ಮೇಲೆ ಇಟ್ಟು ಈ ರೀತಿ ಆಗಿರೋದು ಫ್ರೆಂಡ್ಸ್. ಹಸು ಕರಿಗೆ ಇಂಜೆಕ್ಷನ್ ಮಾಡಿಬಿಟ್ಟು ಹೋದ್ರು. ಇವಾಗ ಅದು ಏನು ಮಾಡಬೇಕಾಯ್ತಂತೆ, ಅದು ಕಚ್ಚಿದ ತಕ್ಷಣ ಇಟ್ಕೊಂಬಂದು ಸೋಪ್ ಹಾಕ್ಬಿಟ್ಟು ತೊಳಿಬೇಕಾಯ್ತಂತೆ. ನನಗೆ ಗೊತ್ತಿಲ್ಲ, ನಾನೇನು ಮಾಡಿದೆ, ಅರಿಶಿನ ಪುಡಿ ಬ್ಲಡ್ ಬರ್ತಾ ಇತ್ತಲ್ಲ, ಅರಿಶಿನ ಪುಡಿ ಹಚ್ಚಿದ್ದೆ. ಇವಾಗ ಹೇಳಿದ್ರು ಸೋಪ್ ಹಾಕಿ ತೊಳಿ ಅಂತ. ನಾನು ಸೋಪ್ ಹಾಕಿ ತೊಳೆದೆ, 2 ಇಂಜೆಕ್ಷನನ್ನು ಮಾಡಿಬಿಟ್ಟು ಹೋದರು. ಡೈಲಿ ಬೆಳಗ್ಗೆ ಟೈಮು ಬಿಸಿನೀರಲ್ಲಿ ತೊಳಿ ಅಂತ ಅಂದ್ಬಿಟ್ಟು. ಏನೋ ಫ್ರೆಂಡ್ಸ್, ನಮ್ಮ ಟೈಮೇ ಸರಿ ಇಲ್ಲ, ಏನಂತ ಗೊತ್ತಿಲ್ಲ. ಆಡುಗಳಿಗೆ ಹುಷಾರಿರಲಿಲ್ಲ, ಆಮೇಲೆ ಇನ್ನು ದೊಡ್ಡ ಹಸಿಗೆ ಹುಷಾರಿಲ್ಲ. ಇವಾಗ ನೋಡಿದರೆ ಈ ಕರುನ ನಾಯಿ ಕಚ್ಚಿದೆ. ತೋರಿಸ್ತೀನಿ ತಡೀರಿ ನಿಮಗೆ. ಪುಡಿ ಹಾಕಿದ್ದೀನಲ್ಲ, ಇಲ್ಲೆಲ್ಲ ಕಿತ್ಬಿಟ್ಟಿದ್ದು. ನಾವ ಕಣ್ಣೀರು ಬರ್ತಾವೆ ನೋಡಿ. ನಾವಾದರೆ ಬಾಯಿ ಬಿಟ್ಟು ಹೇಳ್ಕೊಳ್ತೀವಿ ನೋವು ಅಂತ ಅಂದ್ಬಿಟ್ಟು. ನೋಡಿ ಅವೇನು ಹೇಳ್ಕೊಳ್ತವೆ ನೋಡಿ. ಇಲ್ಲಿ ತೊಡೆ ಹತ್ರ, ಆಮೇಲೆ ಇಲ್ಲಿ ಕೆಳಗಡೆ ಕಿತ್ಬಿಟ್ಟಿದ್ದಾವೆ. ನಾನು ಹಿಡ್ಕೊಂಬಂದ ತಕ್ಷಣ ಅರಿಶಿನ ಪುಡಿ ಹಾಕಿದ್ದೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಿತ್ಬಿಟ್ಟಿದ್ದು. ಇವಾಗ ತೊಳೆದಿದ್ದೀನಿ. ಇಂಜೆಕ್ಷನ್ ಮಾಡಿದ್ದಾರೆ 1-2. ಇಲ್ಲೇ ಸ್ವಲ್ಪ ಎಂಥದಾದ್ರು ಹಸ್ರು ಮೇವು ಕಿತ್ಕೊಂಬಂದ್ಬಿಟ್ಟು ಇಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಇನ್ನೊಂದು 2 ನಿಮಿಷ ಲೇಟಾಗಿ ಹೋಯ್ತು ಅಂತ ಅಂದರೆ ಫುಲ್ಲು ಹೊಟ್ಟೆ ಎಲ್ಲ ಬಗ್ದಾಕ್ಬಿಡವು. 4 ನಾಯಿ ಸೇರ್ಕೊಂಡಿದ್ದಾವೆ. ಇವತ್ತು ಅಪರೂಪದಂಗೆ ದೂರ ಕಟ್ಟಿದ್ದು. ಡೈಲಿ ಏನು ಮಾಡಿ ಹೋದ್ರೆ ಇಲ್ಲೇ ನಮ್ಮ ತೋಟದೊಳಗೇನೆ, ಇಲ್ಲೇ ಹತ್ರದಲ್ಲಿ ತೆಂಗಿನ ಸುಸಿ ಬುಡದಲ್ಲೆಲ್ಲ ಕಟ್ಕೊಳ್ಳಿವು. ಇವತ್ತು ಹಸ್ಬೆಂಡ್ ಆ ಕಡೆ ಮೇವಿತ್ತು ಅಂತ ತೊಗೊಂಡೋಗಿ ಕಟ್ಟಿದ್ದಾರೆ. ಅದು ನೋಡಿದರೆ ಜಸ್ಟ್ ಮಿಸ್ಸು. ಏನಾಯ್ತಂದರೆ ನಮ್ಮನೇಲಿ ಬೆಳಗ್ಗೆ ಎದ್ದ ತಕ್ಷಣವೇ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಮ್ಯೂಸಿಕ್ ಹಾಕ್ತಾರೆ. ಸೌಂಡು ಜಾಸ್ತಿ ಬರ್ತಾ ಇರುತ್ತೆ. ನಾನು ನಮ್ಮ ಮನೆಯವರು ಹಲಸಿನಣ್ಣು ಕುಯ್ತಾಯಿದ್ರು, ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಆಫ್ ಮಾಡಿಬಿಟ್ಟು ಫೋನ್ ತೊಗೊಂಡು ಈಚೆ ಬಂದೆ. ಅಮ್ಮ ಅಮ್ಮ ಅಂತ ಕಿರುಚ್ತಾಯಿತ್ತು. ಏನಿದು? ಅವಾಗ ಹಸ್ಬೆಂಡ್ನ ಕೇಳಿದೆ, ಎಲ್ಲಿ ಕಟ್ಟಿದ್ದೀರಾ ಕರುನ ಅಂತ ಅಂದ್ಬಿಟ್ಟು. ಆ ಕಡೆ ಕಟ್ಟಿದ್ದೀನಿ ಅಂತ ಅಂದರು. ಆಗ ನಾನು ಫಾಸ್ಟಾಗಿ ನಮ್ಮ ಕೆಂದ ಇದ್ನಲ್ಲ, ಕೆಂದನ ಕರ್ಕೊಂಡು ಓಡಿದೆ. ಅಷ್ಟರೊಳಗೆ 3 ನಾಯಿ ಕೆಡಿಕೊಂಬಿಟ್ಟಿದೆ. 3-4 ನಮ್ಮ ಕೆಂದ ಮುಂದೆ ಓಡಿದ ತಕ್ಷಣ ಅವು ಓಡಿಬಿಟ್ಟು ಅಷ್ಟರೊಳಗೆ ಎಲ್ಲ ತೊಡೆ ಎಲ್ಲ ಪರ್ಚಾಕ್ಬಿಟ್ಟಿದ್ದವು. ಒಂದು 2 ನಿಮಿಷ ಲೇಟಾಗಿ ಹೋಗಿದ್ರು ಹೊಟ್ಟೆ ಎಲ್ಲ ಕಚ್ಬಿಡವು. ಏನೋ ನಮ್ಮ ಟೈಮೇ ಸರಿ ಇಲ್ಲ ಫ್ರೆಂಡ್ಸ್, ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಮನೆ ಹಸು, ಆಡು, ಮೇಕೆಗಳಿಗೆ ಇವಕ್ಕೇ ಹುಷಾರಿಲ್ದಂಗೆ ಆಗ್ತೈತೆ. ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಯಾವ್ದಾದ್ರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರ್ಬೇಕು. ಇಲ್ಲ ಹೇಳ್ತಾರಲ್ಲ, ಕಣ್ಗಳು, ಮನುಷ್ಯರ ಕಣ್ಗಳು, ಜನಗಳ ಕಣ್ಗಳು ಯಾರಾರು ಕೆಟ್ಟ ಕಣ್ಣು ಬಿತ್ತು ಅಂತ ಅಂದರೆ ಹಿಂಗಾಗುತ್ತೆ ನೋಡಿ. ತುಂಬ ಬೇಜಾರಾಗ್ತೈತೆ. ನಿನ್ನೆ ಎಲ್ಲ ನಾನು ವಿಡಿಯೋದಲ್ಲಿ ಮಾಡಿದ್ದೆ, ತಿಂಡಿ ತೊಗೊಂಬರ್ಲಿ ಅಂತ. ಏನು ತಿಂಡಿ ತಂದಿದ್ದ ತಕ್ಷಣ ಓಡಿ ಬರೋಳು. ಇವತ್ತು ನೋಡಿ ಸೈಲೆಂಟಾಗಿ ನಿಂತಿದ್ದಾಳೆ.
ಹಾಂ ಫ್ರೆಂಡ್ಸ್, ಹಾಗೇ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಇವತ್ತಿನ ಬಿಸಿಲು ಅಷ್ಟು ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹಸುನ ಅಲ್ಲೇ ಮೇಯೋದಕ್ಕೆ ಅಂತ ಬಿಟ್ಟಿದ್ದೆ. ಇವಾಗ ಇಟ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ನಮ್ಮ ಸಣ್ಣವಳು ನೋಡಿ ಅಲ್ಲಿ ಈಗ ಸ್ವಲ್ಪ ಸುಧಾರಿಸ್ಕೊಂಡು ನಾಯಿ ಕಚ್ಚಿದ ಮೇಲೆ ಅಲ್ಲಿ ತೆಂಗಿನ ಸಸಿ ಬುಡದಲ್ಲಿ ಕಟ್ಟಿದ್ದೀನಿ, ಅಲ್ಲಿ ಮೇಯ್ತಾ ಇದ್ದಾಳೆ. ಇವಳು ನೋಡಿದರೆ ಕಿತ್ಕೊಂಬಿಟ್ಟು ಗೂಟ ಬೆಳೆಸಲ್ಲೇ ಕಿತ್ಕೊಂಡ್ಬಿಟ್ಟು ಬಂದಿದ್ದಾಳೆ. ಬಂದು ಹೊಟ್ಟೆಲ್ಲ ಫುಲ್ಲು ಪಿಣ್ಣಕ್ಕೆ ಮೇಯ್ದುಬಿಟ್ಟಿದ್ದಾಳೆ. ಏನು ಮೇಯ್ಲು ಅಂತ ಗೊತ್ತಿಲ್ಲ, ಇಲ್ಲ ನೀರು ಕುಡಿದ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ಎಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಹೊಟ್ಟೆ ಪಿಣ್ಣಕ್ಕೆ ಮೇಯ್ದಾಳೆ. ಎಲ್ಲೆಲ್ಲಿ ಮೇಯ್ದಲ ಗೊತ್ತಿಲ್ಲ, ಅಕ್ಕ ಕಿತ್ಕೊಂಡು ಮೇಯ್ತಾ ಇದ್ದಾಳೆ. ಮನೆ ಹತ್ರ ಇಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಅಲ್ಲೇನಾದ್ರು ನೀರು ಕುಡಿದ್ರೆ ಏನೋ ಸೊಪ್ಪೇನೋ ತಿಂದವಳೆ ಅಂತ ಅರ್ಥ. ಇಲ್ಲ ಅಂತ ಅಂದರೆ ನೀರು ಕುಡಿಲಿಲ್ಲ ಅಂತ ಅಂದರೆ ಅಲ್ಲಿ ಕಿತ್ಕೊಂಬಿಟ್ಟು ಟ್ಯಾಂಕಿಗೆ ನೀರು ಕುಡ್ದಿದ್ದಾಳೆ ಅಂತ ಅರ್ಥ. ನೋಡಿ ನಮ್ಮ ಬೆಕ್ಕನೂ ಇಲ್ಲಿ ಎದುರಿಸ್ತಾ ಇದ್ದಾಳೆ ಬಂದುಬಿಟ್ಟು. ನೋಡೋಣ ನೀರು ಕುಡಿತಾಳ ಇಲ್ವಾ ಅಂತ ಅಂದ್ಬಿಟ್ಟು. ನೀರಂತೂ ಕುಡಿತಾ ಇಲ್ಲ ಫ್ರೆಂಡ್ಸ್. ಬಹುಶಃ ಇವಳು ಅಲ್ಲಿ ಸೊಪ್ಪನ್ನ ತಿಂದಿಲ್ಲ, ಹುಲ್ಲನ್ನ ತಿಂದಿಲ್ಲ, ನೀರನ್ನೇ ಕುಡಿದ್ಬಿಟ್ಟು ಕಿತ್ಕೊಂಬಿಟ್ಟು ಅಲ್ಲಿ ಟ್ಯಾಂಕ್ ಐತೆ, ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡಿದ್ದಾಳೆ. ಅದಕ್ಕೆ ಇವಾಗ ಕಟ್ಟಾಕ್ಬಿಟ್ಟು ಇಲ್ಲೇ ಸ್ವಲ್ಪ ಹುಲ್ಲು ಹಾಕ್ತೀನಿ, ಒಣಹುಲ್ಲನ್ನ. ನೋಡಿ ಇಲ್ಲಿ ಹುಲ್ಲು ಹಾಕಿದ್ದೀನಿ. ಓಯ್ ಕಳ್ಳಿ ಕಳ್ಳಿ, ಏ ಕಳ್ಳಿ, ಏನು ಕೋಳಿ ಮರಿ ಹಿಡಿಯಕ್ಕೆ ಕುಂತಿದೀಯಾ? ಕೋಳಿ ಮರಿ ಹಿಡಿಯೋಕ್ಕೆ ಕುಕ್ಕುತ್ತೆ ನೋಡು. ಅದ್ರ ಹತ್ರಕ್ಕೆ ಹೋದ್ರೆ ಕುಕ್ಬಿಟ್ಟು ಕಳಿಸುತ್ತೆ. ನೀನು ಯಾಕೆ ಬಿಡ್ಕೊತಿದ್ಯವ? ಹಾಂ, ನೀನು ಯಾಕೆ ಬಿಡ್ಕೊತಿದ್ದಿ? ತಿಂಡಿ ತಿನ್ನಿಸೋದೆ ತಾನೇ ನಿನಗೆ, ತತಾನೇ ಇರನಾ ಬಿಡ್ಕೊಂಡಾಗೆಲ್ಲ. ಹಾಂ, ನೆನೆ ನಾಯ್ಕಲ್ಗೆ ಗಿಬ್ರಿಸ್ಕೊಂಡು ನಾಯ್ಕಲ್ ಕಚ್ಚಿಸ್ಕೊಂಡು ಎಲ್ಲ ತೋರಿಸು. ನೋಡಿ ಫ್ರೆಂಡ್ಸ್, ಇದೆ ತೊಡೆಯೆಲ್ಲ, ಕೆಳಗಡೆ ತೊಡೆಯೆಲ್ಲ ಕಚ್ಚಾಕಿದ್ದು. 4 ನಾಯಿಗಳು ಸೇರ್ಕೊಂಡಿದ್ದು. ಇನ್ನೊಂದು 2 ನಿಮಿಷ ಹೋಗಲಿಲ್ಲ ಅಂದ್ರೂ ಅಲ್ಲೇ ಕೆಳಗೆ ಕೆಡಿಕೊಂಡಿದ್ದು. ಹಾಂ ಫ್ರೆಂಡ್ಸ್, ಹಾಗೆಯೇ ಹಸು ಇನ್ನೊಂದು ಕಟ್ಬಿಟ್ಟು ಬಂದು ಸಣ್ಣ ಕರುನ ಮಧ್ಯಾಹ್ನ ಊಟಕ್ಕೆ ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗಿತ್ತು. ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಟೈಮು ನನಗೆ ಸ್ವಲ್ಪ ರೈಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ರೈಸು ಇದ್ರೆ ನಾನು ತಿನ್ನೋದೇ ಇಲ್ಲ ಬಿಡಿ. ಏನಾದ್ರು ಈ ಥರ ಚಪಾತಿ ದೋಸೆ ಇದ್ದರೆ ತಿಂತೀನಿ. ಅದಕ್ಕೆ ಇವಾಗ ಚಪಾತಿ ಹಿಟ್ಟಿತ್ತು, ಅದಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಪಾತಿಗೆ ಹಾಗಲಕಾಯಿ ಪಲ್ಯ ಇತ್ತು, ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಇವತ್ತು ಮಧ್ಯಾಹ್ನಕ್ಕೆ ಹಾಗಲಕಾಯಿ ಪಲ್ಯ ಅಂದರೆ ನೆನ್ನೆ ಮಾಡಿ ಸ್ವಲ್ಪ ಇತ್ತು, ಅದನ್ನ ಎತ್ತಿಟ್ಟಿದ್ದು ಬಿಸಿ ಮಾಡಿಬಿಟ್ಟು ಇವಾಗ ಅದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮನೆ ಹಿಂದೆ ನೋಡೋಣ ನಿಂಬೆಹಣ್ಣು ಹಣ್ಣಾಗಿದೆಯಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗಿಡದ ಹತ್ರ ಒಂದು ನಿಂಬೆಹಣ್ಣು ಬಿದ್ದಿದೆ, ಅದಕ್ಕೆ ಅದನ್ನು ಎತ್ಕೊಂಡು ಇನ್ನೂ ಸ್ವಲ್ಪ ನಿಂಬೆಹಣ್ಣು ಗಿಡದಲ್ಲಿ ಹಣ್ಣಾಗಿದೆ, ಅದನ್ನು ಸಹ ಕಿತ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್, ಏನಂತ ಅಂದರೆ ಏನೋ ಒಂಥರ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ನನ್ನ ವಿಡಿಯೋ ಬಂದು 10 ಗಂಟೆ ಅಷ್ಟರೊಳಗೆ ವಿಡಿಯೋ ಅಪ್ಲೋಡ್ ಆಗ್ತಾಯಿದ್ದು. ಇವತ್ತು ಬಂದು ಲೇಟ್ ಆಗಿದೆ. ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಟೈಮ್ ಬಂದು 3:45 ಆಗೈತೆ. ಎಷ್ಟು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಈಗ ಹಸುಗಳಿಗೆಲ್ಲ ಹುಷಾರಿಲ್ಲ, ಆಡುಗಳಿಗೆ ಹುಷಾರಿಲ್ಲ, ಅದೇ ಒಂಥರ ಮನಸ್ಸಿಗೆ ಬೇಜಾರು ನನಗೆ. ಏನಂತ ಅಂದರೆ ಈಗ 1 ತಿಂಗಳು ರೀಸೆಂಟಾಗಿ ನಮ್ಮ ಮನೆ ಹತ್ರ ಏನಾಗಿತ್ತು ಅಂದರೆ, ನಮ್ಮ ಮನೆ ಒಳಗೆ ಕಾಂಪೌಂಡ್ ಒಳಗೆ ನಾನು ಅವತ್ತು ಲೈವ್ ಮಾಡ್ತಾ ಇದ್ದೆ. ನಮ್ಮ ನಾಯಿ ಫುಲ್ಲು ಬೊಗಳ್ತಾ ಇತ್ತು ನಮ್ಮ ಕೆಂದ. ನಾನು ಈಚೆ ಬಂದು ನೋಡಲಿಲ್ಲ. ನಮ್ಮ ಕಾಂಪೌಂಡ್ ಒಳಗೆ ಆಚೆಯಿಂದ ಒಳಗಡೆ ಕೈ ಹಾಕ್ಬಿಟ್ಟು ನವಿಲು ಮೊಟ್ಟೆ, ಕೆಟ್ಟೋಗಿರೋ ನವಿಲು ಮೊಟ್ಟೆನ ಇಟ್ಬಿಟ್ಟು ಹೋಗಿದ್ರು. ಯಾರಂತ ಗೊತ್ತಿಲ್ಲ. ಅದ್ರ ಮೇಲೆ ಏನೋ ಒಂಥರ ಅಂದರೆ ಕುಂಕುಮ ಆ ಥರ ಇತ್ತು. ನವಿಲು ಮೊಟ್ಟೆ ಮತ್ತು ನಿಂಬೆಹಣ್ಣು ಸಹ ಇಟ್ಟಿದ್ರು. ಅದು ಏನಂತ ಗೊತ್ತಿಲ್ಲ. ಅದೇ ನಾವು ಅದನ್ನು ಕೈಯಲ್ಲೇ ಮುಟ್ತು. ನನಗೆ ಸಡನ್ನಾಗಿ ಫ್ಲಾಶ್ ಆಗಲಿಲ್ಲ ಏನು ಅಂತ ಅಂದ್ಬಿಟ್ಟು ಅತ್ತೆಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ, ನೀವು ಅದೆಲ್ಲ ಏನಕ್ಕೆ ಮುಟ್ಟಕ್ಕೆ ಹೋದ್ರಿ ಅಂತ ಅಂದ್ಬಿಟ್ಟು ಬೈತು. ಹಸ್ಬೆಂಡು ಅದನ್ನು ಕೈಯಲ್ಲೇ ಮುಟ್ಟಿ ಮೊಟ್ಟೆ ಎಲ್ಲ ತೆಗೆದು ಆಚೆ ಎಸೆದ್ರು. ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಯಾರಿಗೆ ಏನು ಹೊಟ್ಟೆ ಉರಿಯುತ್ತೋ, ಯಾರು ನಂಬಬೇಕು ಈಗಿನ ಕಾಲದಲ್ಲಿ
ಏನು ಒಂದು ಗೊತ್ತಾಗಲ್ಲ. ನಾವು ಯಾರ ಜೊತೆನೂ ದುಶ್ಮನ್ನು ಕಟ್ಕೊಂಡಿಲ್ಲ, ಏನೂ ಇಲ್ಲ. ಆದರೂ ಏನು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಜನಗಳು ಇರ್ತಾರ ಅಕ್ಕಪಕ್ಕರ, ಯಾರು ಏನು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಯಿತು. ಯಾರನ್ನೂ ನಂಬೋದಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ. ನಿಜ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಹೋಗೋರು ಅವ್ರ ಮನೆನೇ ಹಾಳು ಮಾಡ್ಕೊಳ್ತಾರೆ. ಇವಾಗ ನಮ್ಮ ಟೈಮ್ ಸರಿ ಇರಲ್ಲ ಅಷ್ಟೇ, ಆದರೆ ಒಂದಿನಿಲ್ಲ ಒಂದಿನ ಅದು ಅವ್ರಿಗೆ ರಿವರ್ಸ್ ಹೊಡೆದೇ ಹೊಡೆಯುತ್ತೆ. ಏನಂತ ಗೊತ್ತಿಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಹಸ್ಬೆಂಡ್ಗೆ ಹೇಳಿದ್ದೀನಿ, ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಸರಿ ಆಯ್ತು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಮನೆಗೆ ಮೊಟ್ಟೆ ತಗೊಂಬಂದು ಇಟ್ಟಿದ್ರಲ್ಲ, ಅವ್ರ ಮನೆ ಯಾವತ್ತೂ ಉದ್ಧಾರ ಆಗೋದೇ ಇಲ್ಲ. ನಮ್ಮ ಮೇಲೆ ಏನು ದ್ವೇಷ ಅಂತ ಗೊತ್ತಿಲ್ಲ. ಮತ್ತು ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂತಂದರೆ ಇವತ್ತು ಬೆಳಗ್ಗೆಯಿಂದ ಕರೆಂಟು ಸಹ ಇಲ್ಲ, ಹಾಗಾಗಿ ಫೋನು ಸ್ವಿಚ್ ಆಫ್ ಆಗುತ್ತೆ. ಅದಕ್ಕೆ ಇದನ್ನಾರು ಅಪ್ಲೋಡ್ ಮಾಡೋಣ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.